ಹಲೋ ಫ್ರೆಂಡ್ಸ್, ಎ ವಿ ಕೆ ಹ್ಯಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ಮಷಿನನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿದರೆ ಎರಡು ಮಷಿನ್ಗಳು ಇದೆ. ಒಂದು ಮಷಿನ್ನು ವಾಷಿಂಗ್ ಮಷಿನ್ನು, ಅದು ನಿಮಗೆ ಗೊತ್ತೇ ಇದೆ. ಮತ್ತೊಂದು ಮಷಿನ್ ಇದೆಯಲ್ಲ, ಇದನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದನ್ನು ಡಿಶ್ ವಾಷರ್ ಅಂತ ಕರೀತಾರೆ. ಡಿಶ್ ವಾಷರ್ ಅಂದರೆ ನಾವು ಯೂಸ್ ಮಾಡಿರೋ ಪಾತ್ರೆಗಳು, ಅಡುಗೆ ಮಾಡಿರೋ ಪಾತ್ರೆಗಳನ್ನು ಇದರಲ್ಲಿಟ್ಟರೆ ಇದು ತೊಳೆಯುತ್ತೆ. ಈ ಡಿಶ್ ವಾಷರ್ ಒಳಗಡೆ ಏನಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಹೇಳೋದನ್ನು ತೋರಿಸ್ತೀನಿ ಬನ್ನಿ. ಮೊದಲು ಈ ರೀತಿ ಇರುತ್ತೆ ಡಿಶ್ ವಾಷರ್ ಒಳಗಡೆ. ಓಕೆ, ಇಲ್ಲಿ ಕೆಳಗಡೆ ಒಂದು ಅರೆ ಇರುತ್ತೆ. ಇದರಲ್ಲಿ ನಾವು ಸುಮಾರು ಪಾತ್ರೆಗಳನ್ನು ಇಡ್ಬೋದು. ಇಲ್ಲಿದೆಯಲ್ಲ, ಈ ಜಾಗದಲ್ಲಿ ನಾವು ಪ್ಲೇಟ್ಗಳನ್ನು 1 by 1 ಈ ಥರ ಜೋಡಿಸ್ತಾ ಹೋಗಬೇಕು. ಅದೇ ಥರ ನಿಮ್ಗೆ ಪ್ಲೇಟ್ ಜಾಸ್ತಿ ಇದೆ ಅಂತಂದರೆ ಇದೆಯಲ್ಲ, ಇದನ್ನು ಈ ಥರ, ಇದು ಫೋಲ್ಡಬಲ್ ಇರುತ್ತೆ, ಈ ಥರ ಯೂಸ್ ಮಾಡ್ಬೋದು. ಫೋಲ್ಡಬಲ್ ಇಟ್ಟು ಇಲ್ಲಿ ಸುಮಾರು ಪ್ಲೇಟ್ಗಳನ್ನು 1 by 1 ಇಡಬೇಕು. ಪ್ಲೇಟು ಇಲ್ಲ ಅಷ್ಟು ಸಾಕು, ಇದರಲ್ಲೇ ಎಲ್ಲದು ಪ್ಲೇಟು ಕವರ್ ಆಯಿತು ಅಂದರೆ ಇದನ್ನು ಮತ್ತೆ ಫೋಲ್ಡ್ ಮಾಡಿ ಈ ಥರ ಇಲ್ಲಿ ನಾವು ಪಾತ್ರೆಗಳನ್ನು ಇಡಬೇಕಾಗತ್ತೆ. ಎಕ್ಸಾಂಪಲ್ ಕುಕ್ಕರ್ಸು ಅಥವಾ ಸಾರು ಮಾಡಿರೋ ಪಾತ್ರೆಗಳನ್ನು ಇಲ್ಲಿ ಇಡ್ಬೋದು. ಅದರ ಜೊತೆಗೆ ಒಂದು ಬಾಸ್ಕೆಟನ್ನು ಈ ಥರ ಬಾಸ್ಕೆಟನ್ನು ಕೊಟ್ಟಿರ್ತಾರೆ. ಈ ಬಾಸ್ಕೆಟಲ್ಲಿ ನಾವು ಸ್ಪೂನು, ಸೌಟು ಇದನ್ನೆಲ್ಲ ಇದ್ರ ಒಳಗಡೆ ಹಾಕಿಡ್ಬೋದು. ಈ ಕೆಳಗಡೆ ಪಾತ್ರೆ ಇಡೋ ಜಾಗ ಇದೆಯಲ್ಲ, ಇದರಲ್ಲಿ ಪಾತ್ರೆ ಜಾಸ್ತಿ ಕ್ಲೀನ್ ಆಗುತ್ತೆ. ಅಂದರೆ ನಾವು ಹೆಚ್ಚು ಕೊಳೆ ಇರೋ ಮತ್ತು ಭಾರ ಇರೋ ಪಾತ್ರೆಗಳನ್ನು ಇಲ್ಲಿ ಕೆಳಗಡೆ ಇಡಬೇಕು. ಮೇಲ್ಗಡೆ ಬನ್ನಿ. ಮೇಲ್ಗಡೆ ನೋಡಿದರೆ ಇಲ್ಲೂ ಅದೇ ಥರ ಕೆಲವೊಂದು ಸ್ಪೈಕ್ಗಳಿರುತ್ತೆ. ಇಲ್ಲೂ ಇದೆ. ಇಲ್ಲಿ ನಾವು ಸಣ್ಣ ಸಣ್ಣ ಪ್ಲೇಟ್ಗಳನ್ನು ಬೇಕಾದರೆ ಇಡ್ಬೋದು, ಅಥವಾ ಈ ಜಾಗದಲ್ಲಿ ನಾವು ಬೇರೆ ಸಣ್ಣ ಸಣ್ಣ ಪಾತ್ರೆಗಳಿರುತ್ತಲ್ಲ ಅದನ್ನು ಇಡ್ಬೋದು. ಈ ಜಾಗದಲ್ಲಿ ನಾವು ಲೋಟಗಳನ್ನು ಇಡ್ಬೋದಾಗತ್ತೆ. ಇಲ್ಲಿ ಕೆಳಗಡೆ ಮೇಲ್ಗಡೆ ಜಾಗದಲ್ಲಿ ಈ ಥರ ಕಾರ್ನರಲ್ಲಿ, ಲೆಫ್ಟ್ ಕಾರ್ನರಲ್ಲಿ ಈ ಥರ ಐಟಮ್ ಇರುತ್ತೆ. ಇಲ್ಲಿ ಇದನ್ನು ಅನ್ಫೋಲ್ಡ್ ಮಾಡಿ ಇಲ್ಲಿ ಕೂಡ ನಾವು ಸೌಟ್ಗಳನ್ನು ಅಥವಾ ಸಣ್ಣ ಸಣ್ಣ ಸ್ಪೂನ್ಗಳನ್ನು ಇಡ್ಬೋದು. ಸ್ಪೂನ್ ಅಷ್ಟು ಇಲ್ಲ ಅಂತಂದರೆ ಇದನ್ನು ಈ ಥರ ಅನ್ಫೋಲ್ಡ್ ಮಾಡಿ ಇಲ್ಲಿ ಅಗೇನ್ ಬೇರೆ ಎಲ್ಲ ಪಾತ್ರೆಗಳನ್ನು ಇಡ್ಬೋದಾಗುತ್ತೆ. ಈಗ ಈ ಡಿಶ್ ವಾಷರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿದರೆ ನಿಮಗೆ ಒಂದು ರೊಟೇಟಿಂಗ್ ಒಂದು ಆಬ್ಜೆಕ್ಟ್ ಇರುತ್ತೆ. ಈ ರೊಟೇಟಿಂಗ್ ಆಬ್ಜೆಕ್ಟನ್ನು ಜಾಗದಲ್ಲಿ ಕೆಲವೊಂದು ಹೋಲ್ಗಳನ್ನು ನೋಡ್ಬೋದು ನೀವು. ಇಲ್ಲೊಂದು ಹೋಲ್ ಇದೆ, ಇಲ್ಲೊಂದು ಹೋಲ್ ಇದೆ. ಈ ಹೋಲಿಂದ ಮಷಿನ್ನು ನೀರನ್ನು ಫೋರ್ಸಾಗಿ ಹಾಕತ್ತೆ. ಕೆಲವೊಂದು ಟೈಮು ತಣ್ಣೀರು ಹಾಕತ್ತೆ, ಕೆಲವೊಂದು ಟೈಮು ಬಿಸಿನೀರು ಹಾಕತ್ತೆ. ಈ ಥರ ಇದರದ್ದೇ ಒಂದು ಸೈಕಲ್ ಇರುತ್ತೆ. ಆ ಸೈಕಲನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಕಂಡಿರ್ತಾರೆ. ಬೇಸ್ಡ್ ಆನ್ ದಟ್ ಆ ಸೈಕಲ್ ವರ್ಕ್ ಆಗುತ್ತೆ. ಅದೇ ರೀತಿ ಈ ಫೋರ್ಸಾಗಿ ನೀರು ಹಾಕೋದ್ರಿಂದ ಏನಾಗುತ್ತೆ, ಪಾತ್ರೆಯಲ್ಲಿರೋ ಎಲ್ಲ ಕೊಳೆನೂ ಅದು ಬಿಟ್ಕೊಂಡು ಬರುತ್ತೆ. ಒಳಗಡೆ ಹೇಗಿರುತ್ತೆ ನೋಡಿದರೆ, ಇದು ಕೆಳಗಡೆ ಪಾರ್ಟು ಇಲ್ಲಿ ಇರುತ್ತಲ್ಲ, ಇಲ್ಲೂ ಕೂಡ ಒಂದು ಅದೇ ರೊಟೇಟಿಂಗ್ ಆಬ್ಜೆಕ್ಟ್ ಇರುತ್ತೆ. ಅದರ ಪಕ್ಕದಲ್ಲಿ ತೊಳೆದಿರೋ ನೀರು ಹೋಗೋ ಪ್ಲೇಸ್ ಇದು. ಇಲ್ಲಿ ತೊಳೆದಿರೋ ನೀರು ಬರುತ್ತೆ, ತೊಳೆದಿರೋ ನೀರು ಹೋಗುತ್ತೆ. ಇಲ್ಲಿ ನೀರು ಮಷೀನಿಂದ ಬರುತ್ತೆ. ಓಕೆ, ಅದೇ ಥರ ಮೇಲ್ಗಡೆ ಬಂದರೆ ನಾನು ತೋರಿಸಿದ್ನಲ್ಲ, ಇಲ್ಲೊಂದು ಅದೇ ಥರ ಬ್ಲೇಡ್ ಇದೆ, ರೊಟೇಟಿಂಗ್ ಬ್ಲೇಡು, ಅಲ್ಲಿಂದ ನೀರು ಬರುತ್ತೆ. ಈ ಮಷೀನಾಗಿರೋದು ಅಷ್ಟೇ. ಈ ಮೂವಿಂಗ್ ಆಬ್ಜೆಕ್ಟ್ ಇದೆಯಲ್ಲ, ಇದು ಪಾತ್ರೆ ಇಡೋದು, ಇದು ಭಾಳ ಸಿಂಪಲ್ ಆಗಿದೆ. ಇದನ್ನು ನಾವು ತೆಗೆದಿಟ್ಕೊಳ್ಬೋದು, ಹೊರಗಡೆ ಇಟ್ಕೊಳ್ಬೋದು. ಅದೇ ಥರ ಇದು ಮೂವೇಬಲ್ ಕೂಡ. ಈ 3 ರೀತಿಯ ಐಟಮ್ಸನ್ನು ನಾವು ಯೂಸ್ ಮಾಡಬೇಕು, ಡಿಶ್ ವಾಷರಿಗೆ ಹಾಕಬೇಕು ಇದು ಪ್ರಾಪರಾಗಿ ವರ್ಕ್ ಆಗೋದಕ್ಕೆ. ಮೊದಲನೇದಾಗಿ ಡಿಟರ್ಜೆಂಟ್, ಅಂದರೆ ಇದು ಪೌಡರ್. ವಾಷಿಂಗ್ ಮಿಷಿನ್ಗೆ ಪೌಡ್ರ್ ಹಾಕ್ತೀವಲ್ಲ, ಅದೇ ಥರ ಡಿಶ್ ವಾಷರ್ಗೂ ಒಂದು ಪೌಡ್ರ್ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಕು. ಮತ್ತೊಂದು ರಿನ್ಸ್ ಏಜೆಂಟ್ ಅಂತ. ಈ ರಿನ್ಸ್ ಏಜೆಂಟು ಪಾತ್ರೆಯನ್ನ ಭಾಳ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಪಳ ಹೊಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೊಂದು ಸಾಲ್ಟ್ ಅಂದರೆ ನಮ್ಮ ಯೂಸ್ ಮಾಡೋ ನೀರು ಇರುತ್ತಲ್ಲ, ಅದು ಹಾರ್ಡಾಗಿದ್ದರೆ ಈ ಸಾಲ್ಟು ನೀರನ್ನು ಸಾಫ್ಟ್ ಮಾಡಿ ಆಮೇಲೆ ಇದು ಮಷಿನ್ನು ಯೂಸ್ ಮಾಡುತ್ತೆ. ಈ ಡಿಟರ್ಜೆಂಟ್ ಇದೆಯಲ್ಲ, ನಾರ್ಮಲಿ ನಾವು ಇಷ್ಟು ಡಿಟರ್ಜೆಂಟನ್ನು ಇಲ್ಲಿ ಹಾಕ್ತೀವಿ. ಇದು ಪ್ರತಿ ವಾಷಿಂಗಿಗೆ ಒಂದು ಸಲ
ನಾವು ಈ ಡಿಟರ್ಜೆಂಟನ್ನು ಇಲ್ಲಿ ಹಾಕಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟ್ ಇರೋದು ರಿನ್ ಸೈಡ್. ಈ ರಿನ್ ಸೈಡನ್ನು ಇಲ್ಲಿ ನಾವು ಹಾಕಬೇಕಾಗತ್ತೆ. ಒಂದು ಸಲ ರಿನ್ ಸೈಡ್ ಹಾಕಿದರೆ ಮಿನಿಮಮ್ 2 to 3 ವೀಕ್ಸಿಗೆ ಬರುತ್ತೆ. ಈ ಸಾಲ್ಟ್ ಇದೆಯಲ್ಲ, ಸಾಲ್ಟನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಹಾಕ್ತೀವಿ. ಸಾಲ್ಟ್ ಹಾಕಿದರೆ ಆಲ್ಮೋಸ್ಟ್ 3 ವೀಕ್ಸ್ ಟು 1 ಮಂತೇ ಬರುತ್ತೆ. ಒಂದು ಸಲಿಗೆ ಸುಮಾರು ಅರ್ಧದಿಂದ 3/4 kg ಸಾಲ್ಟನ್ನು ಇದು ಹೋಲ್ಡ್ ಮಾಡುತ್ತೆ. ಈ 3 ಸೇರಿ ಅರೌಂಡ್ 900 ರುಪೀಸ್ ಆಗುತ್ತೆ. ಒಂದು ಸಲ ತರಿಸಿದರೆ ನಮಗೆ ಪೌಡ್ರ್ ಸ್ವಲ್ಪ ಜಾಸ್ತಿ ಬೇಕು. ಈ ರಿನ್ ಸೈಡು ಮತ್ತು ಸಾಲ್ಟು ಮಿನಿಮಮ್ 2 ಮಂತ್ಸಿಗಂತೂ ನಮಗೆ ಬರುತ್ತೆ. ಬಾಷ್ನವರು ಪ್ರಿಫರ್ ಮಾಡೋದು ಫಿನಿಷ್ ಬ್ರ್ಯಾಂಡು ಮತ್ತು ಬಾಷ್ ಬ್ರ್ಯಾಂಡನ್ನು ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾರೆ. ನಾವು ಯಾವುದೋ ಲೋಕಲ್ ಡಿಟರ್ಜೆಂಟ್ ಆಗಲಿ ಅಥವಾ ಲೋಕಲ್ ರಿನ್ ಸೈಡ್ ಆಗಲಿ ಹಾಕಬಾರ್ದು ಅಂತ ಕಂಪ್ನಿ ಹೇಳುತ್ತೆ. ಮೊದಲು ಈ ಪವರನ್ನು ಆನ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಬಂದರೆ ಡಿಸ್ಪ್ಲೇ ಫ್ರಂಟ್ ಪ್ಯಾನಲ್ಲು ಈ ಥರ ಕಾಣುತ್ತೆ. ಇದು ಬಾಷ್ ಕಂಪ್ನಿ ಡಿಶ್ ವಾಷರು. ಬಾಷ್ ಕಂಪ್ನಿ ಭಾಳ ಡಿಶ್ ವಾಷರ್ ಮಾಡೋದ್ರಲ್ಲಿ ಭಾಳ ಫೇಮಸ್ಸು. ಅಂದರೆ ಇದ್ರ ಪ್ರಾಡಕ್ಟು ಭಾಳ ಚೆನ್ನಾಗಿರುತ್ತೆ. ಇದೇನು ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ. ನೆಕ್ಸ್ಟ್ ಇಲ್ಲಿ ಆನ್ ಅಂತ ಬಟನ್ ಒತ್ತಿದರೆ ಸಾಕು, ಈ LED ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತೀವಲ್ಲ, ಇಲ್ಲಿ ಚೆಕ್ ವಾಟರ್ ಅಂದರೆ ವಾಟರ್ ಸರಿ ಬರ್ತಾ ಇಲ್ಲ ಅಂದರೆ ಚೆಕ್ ವಾಟರ್ ಒಂದು LED ಗ್ಲೋ ಆಗುತ್ತೆ. ಅದೇ ಸಾಲ್ಟ್ ಖಾಲಿ ಆದರೆ ರೀಫಿಲ್ ಸಾಲ್ಟ್ ಅಂತ ಒಂದು LED ಗ್ಲೋ ಆಗುತ್ತೆ. ರಿನ್ ಸೈಡ್ ಖಾಲಿ ಆದರೆ ಅಗೇನ್ ರೀಫಿಲ್ ರಿನ್ ಸೈಡ್ ಅಂತ ಇಲ್ಲಿ ಒಂದು LED ಆನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಡಿಫ್ರೆಂಟ್ ಮೋಡ್ಗಳು ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಮಗೇನಾದರೂ ಪಾತ್ರೆ ಭಾಳ ಹಾಕ್ಕೊಳಕ್ಕಾಗಿದೆ, ಜಿಡ್ಡು ಎಲ್ಲ ಭಾಳ ಇದೆ ಅಂದರೆ ಇಂಟೆನ್ಸ್ ಕಡಾಯಿ, ಇದು ಇಂಡಿಯನ್ ಮೋಡ್. ಇದನ್ನು ಆನ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆನ್ ಅಂತ ಮಾಡಿದರೆ, ಸ್ಟಾರ್ಟ್ ಅಂತ ಮಾಡಿದರೆ ಸಾಕು. ಆದರೆ ಇಂಟೆನ್ಸ್ ಕಡಾಯಿ ಭಾಳ ಎಲೆಕ್ಟ್ರಿಸಿಟಿಯನ್ನು ತಗೊಳುತ್ತೆ ಮತ್ತು ಬಹಳ ಬಿಸಿ ನೀರನ್ನು ಹಾಕತ್ತೆ. ಮೋಸ್ಟಾಗಿ ನಾವು ಏನು ಮಾಡ್ತೀವಿ, ಆಟೋ ಅನ್ನು ಸೆಟ್ ಮಾಡ್ತೀವಿ. ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ ಯಾವ ಸೈಕಲನ್ನು ತಗೊಳ್ಬೇಕು ಅಂತ. ದೆನ್ ಸ್ಟಾರ್ಟ್ ಮಾಡಿದರೆ ಸಾಕು. ಅದೇ ರೀತಿ ಇಲ್ಲೊಂದು 2-3 ಮೋಡ್ಗಳು ಬರುತ್ತೆ ನಿಮಗೆ ಅರ್ಧ ಪಾತ್ರೆ ಮಾತ್ರ ಇದೆ, ಹಾಫ್ ಲೋಡ್ ಮಾತ್ರ ಇದೆ, ಇದನ್ನು ಸೆಲೆಕ್ಟ್ ಮಾಡಿದರೆ ಸಾಕು. ಡಿಶ್ ವಾಷರು ಇದು ವಾಶ್ ಮಾಡುತ್ತೆ, ಅದಾದಮೇಲೆ ಡ್ರೈ ಮಾಡುತ್ತೆ. ಅಂದರೆ ನೀರೆಲ್ಲ ಜಾಸ್ತಿ ಇರೋದಿಲ್ಲ, ನಾವು ಡೈರೆಕ್ಟಾಗಿ ತಗೊಂಡೋಗಿ ಪಾತ್ರೆ ಸ್ಟ್ಯಾಂಡಲ್ಲಿ ಇಡ್ಬೋದು. ಇನ್ನೂ ಜಾಸ್ತಿ ಡ್ರೈ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಡ್ರೈಯನ್ನು ಯೂಸ್ ಮಾಡ್ಬೋದು. ಆವಾಗ ಒಂದು ಚೂರು ನೀರು ಇರೋದಿಲ್ಲ. ಒಟ್ಟಾರೆಯಾಗಿ ಇದು ಅರೌಂಡ್ 1.5 ಅವರ್ಸಲ್ಲಿ ಎಲ್ಲದು ಮುಗಿದೋಗುತ್ತೆ. ಕೆಲವೊಂದು ಟೈಮು ನಾವೇನು ಮಾಡ್ತೀವಿ, ರಾತ್ರಿ ಇದನ್ನು ಆನ್ ಮಾಡಿ ಈ ರೀತಿ ಎಕೋ ಮೋಡನ್ನು ವೇರಿಯೋ ಎಕೋ ಇದು ಸೆಲೆಕ್ಟ್ ಮಾಡಿದರೆ ಇದು ಜಾಸ್ತಿ ಟೈಮ್ ತಗೊಂಡು, ಆದರೆ ಕಡಿಮೆ ಎಲೆಕ್ಟ್ರಿಸಿಟಿ ಮತ್ತು ನೀರನ್ನು ತಗೊಂಡು ಎಲ್ಲ ಮುಗಿಸುತ್ತೆ. ಇದು ನಾವು ಕೈಯಲ್ಲಿ ತೊಳೆಯೋದಕ್ಕಿಂತ ಕಡಿಮೆ ನೀರನ್ನು ಯೂಸ್ ಮಾಡುತ್ತೆ. ಎಲೆಕ್ಟ್ರಿಸಿಟಿಯನ್ನು ಭಾಳ ಏನು ತಗೊಳ್ಳೋದಿಲ್ಲ. ನಾವು ಈ ಮಷಿನ್ ಹಾಕಿದ ಮೇಲೆ ಅರೌಂಡ್ 150 ರುಪೀಸ್ ಪರ್ ಮಂತ್ ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇದೆ. ಆ ಲೆಕ್ಕದಲ್ಲಿ ನೋಡಿದರೆ ಈ ಮಷಿನ್ನು ಭಾಳ ಟೈಮ್ ಸೇವಿಂಗು, ಭಾಳ ವರ್ತ್ ಅಂತಲೇ ಹೇಳ್ಬೋದು. ನಾನೀಗ ಡಿಶ್ ವಾಷರ್ ಆನ್ ಮಾಡಿದ್ದೀನಿ. ಇನ್ನು ಡಿಶ್ ವಾಷರ್ ಸೈಕಲ್ ಮುಗಿದ ಮೇಲೆ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಅಲ್ಲ ಫ್ರೆಂಡ್ಸ್, ಈಗ ನೋಡೋಣ ಬನ್ನಿ ಹೇಗೆ ಪಾತ್ರೆನ ಜೋಡಿಸ್ಬೋದು ಅಂತ. ಈ ಪಾರ್ಟ್ ಇದೆಯಲ್ಲ, ಇಲ್ಲೆಲ್ಲ ನಾವು ಪ್ಲೇಟನ್ನು ಇಡಬೇಕಾಗತ್ತೆ. ನೋಡಿ, ಈ ಥರ ಪ್ಲೇಟನ್ನು ಇಟ್ಟಿದ್ದೀವಿ. ಇದರ ಫುಲ್ಲು ಎಲ್ಲ ಸ್ಪೂನ್ಸು, ಸೌಟನ್ನು ಇಡ್ಬೋದು. ಆಮೇಲೆ ಈ ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಪಾತ್ರೆನ ಇಟ್ಟಿದ್ದೀನಿ. ಕೆಳಗಡೆ ಪಾರ್ಟ್ ಇದೆಯಲ್ಲ, ಇದರಲ್ಲಿ ಜಾಸ್ತಿ ಕೊಳೆ ಆಗಿರೋದು ಅಥವಾ ಜಾಸ್ತಿ ಕೊಳೆ ಆಗಿರೋ ಐಟಮ್ಸನ್ನಷ್ಟು ಇಡಬೇಕು. ಕೆಳಗಡೆ ಪಾರ್ಟನ್ನು ಮಷಿನ್ನು ಜಾಸ್ತಿ ಹೆಚ್ಚು ನೀರು ಹಾಕಿ ಸ್ಟ್ರಾಂಗಾಗಿ ಕ್ಲೀನ್ ಮಾಡುತ್ತೆ. ಮೇಲ್ಗಡೆ ಪಾರ್ಟ್ ನೋಡೋಣ. ಮೇಲ್ಗಡೆ ಪಾರ್ಟಲ್ಲಿ ಈ ಥರ ಇದೆಯಲ್ಲ, ಇಲ್ಲಿ ನಾವು ಒಂದೊಂದೇ ಲೋಟವನ್ನು ಇಡ್ಬೋದು. ಅದರ ಇದೇ ಥರ ಇಲ್ಲೂ ಅದೇ ಥರ ಇಡಕ್ಕೆ ಬರುತ್ತೆ, ಲೋಟವನ್ನು ಇಡ್ಬೋದು. ಮಧ್ಯ ಜಾಗದಲ್ಲಿ ಈ ಥರ ಪಾತ್ರೆಯನ್ನು ಇಡ್ತಾ ಬರ್ಬೋದು 1 by 1. ಇಲ್ಲಿ ನೋಡಿದರೆ ನಿಮಗೊಂದು ಗೊತ್ತಾಗುತ್ತೆ, ಪಾತ್ರೆಯನ್ನು ಯಾವತ್ತೂ ಇನ್ವರ್ಟೆಡ್ ಆಗಿ ಇಡಬೇಕು, ಅಂದರೆ ತಲೆ ಕೆಳಗಾಗಿ ಇಡಬೇಕು. ಈ ಥರ ಪಾತ್ರೆ ಏನಾದ್ರು ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ, ನೀರು ಮೇಲ್ಗಡೆಯಿಂದ ನೀರು ಹಾಕ್ತಾ ಇರುತ್ತೆ, ಆಗ ಇದ್ರ ಒಳಗಡೆ ನೀರು ಸೇರ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಕರೆಕ್ಟಾಗಿ ಕೂತಿರಲಿಲ್ಲ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ನೀರು ಇತ್ತು ಇದರಲ್ಲಿ.
ಅದಕ್ಕಾಗಿ ನೀರು ಸೇರ್ಕೊಬಿಡುತ್ತೆ. ಯಾವತ್ತೂ ಈ ಥರ ಇನ್ವರ್ಟೆಡ್ ಆಗಿ ಇಡಬೇಕು. ಈ ಪಾರ್ಟ್ ಇದೆಯಲ್ಲ, ಇದನ್ನು ಇಲ್ಲೂ ಬೇಕಾದರೆ ನಾವು ಸೌಟನ್ನು ಇಡ್ಬೋದು ಅಥವಾ ಸಣ್ಣ ಸಣ್ಣ ಸ್ಪೂನನ್ನು ಇಡ್ಬೋದು. ಇದು ಬೇಕಿಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡಿ ನಾರ್ಮಲಾಗಿ ಹಾಕಿಡ್ಬೋದು. ಈಗ ನೋಡೋಣ ಎಷ್ಟು ಕ್ಲೀನಾಗಿ ಇದು ಸ್ವಚ್ಛ ಮಾಡಿದೆ ಅಂತ. 1 ಬೈ 1 ತೆಗಿತೇನೆ. ಇಲ್ಲಿ ನೋಡಿದರೆ ಇದು ಸ್ಮ್ಯಾಶರು, ಅನ್ನದ ಪಾತ್ರ ಕ್ಲೀನಾಗಿ ಸ್ವಚ್ಛ ಆಗಿದೆ ನೋಡಿ. ನೋಡಿ ವುಡನ್ ಇದು. ಕೆಲವೊಬ್ಬರು ವುಡನ್ ಹಾಕಬಾರ್ದು ಹೇಳ್ತಾರೆ, ಬಟ್ ಹಾಕಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟು ನೋಡಿದರೆ ಇದು ಹಾಲಿನ ಹಾಲಿನ ಕುಕ್ಕರ್ ಇದು. ಈ ಹಾಲಿನ ಕುಕ್ಕರು ಫುಲ್ ಇದರಲ್ಲಿ ಕೆನೆ ಎಲ್ಲ ಕಟ್ಕೊಂಡಿತ್ತು ನಾವು ಹಾಕಬೇಕಿದ್ರೆ. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಅದಾದಮೇಲೆ ನಾರ್ಮಲ್ ಊಟದ ಪಾತ್ರೆಗಳು ಸಾಮಾನ್ಯ ಯಾವ ಥರ ಇರಬೇಕಂದ್ರೆ ಈ ಥರ ಭಾಳ ಡೂಮ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಯಾವ ಥರ ಪ್ಲೇಟನ್ನು ಇರಬೇಕು ಅಂದರೆ ಒಂದೇ ಆದಷ್ಟು ಫ್ಲಾಟ್ ಇರಬೇಕು, ಆವಾಗ ಹಾಕೋದು ಭಾಳ ಈಸಿ ಆಗುತ್ತೆ. ನೋಡಿ ಡಿಫ್ರೆಂಟು. ಇಲ್ಲಿ ನೋಡಿದರೆ ನಿಮಗೆ ಕೆಲವೊಮ್ಮೆ ಈ ಥರ ನೋಡಿದರೆ ಪ್ಲೇಟಲ್ಲಿ ಈ ಥರ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದರೆ ಇದು ಈ ಥರ ಆಗೋದು ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಕೆಲವೊಂದು ಏನೋ ಸೇರ್ಕೊಬಿಟ್ಟಿದೆ ಇಲ್ಲಿ. ಇದೊಂದು ಕ್ಯಾನ್ಸರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕೆಲವೊಮ್ಮೆ ಈ ಥರ ಆಗುತ್ತೆ. ಇನ್ ಜನರಲ್ ಭಾಳ ಕಡಿಮೆ ಈ ಥರ ಆಗೋದು. ಈಗ ನೋಡಿ ಸಾಂಬಾರು ಮಾಡಿರೋ ಕುಕ್ಕರು, ಅನ್ನ ಮಾಡಿರೋ ಕುಕ್ಕರು ಸುಮಾರೆಲ್ಲ ಅಷ್ಟು ಹೋಗಿರುತ್ತೆ. ಮೇಲ್ಗಡೆ ನೋಡಬೇಕಾದ್ರೆ ನೋಡಿ ಇದು ಪಾತ್ರೆ ಏನೋ ಮಾಡಿರೋದು, ಇದು ಹೋಗಿರುತ್ತೆ ಕ್ಲೀನಾಗಿ. ಭಾಳ ಸಣ್ಣ ಇದು ಕೆಲವೊಂದು ಟೈಮ್ ಯೂಸ್ ಆಗಲ್ಲ. ಇದೇನಾಗುತ್ತೆ ಅಂದರೆ ಇಷ್ಟು ಸಣ್ಣ ಒಂದು ಸ್ಟೀಲ್ ಐಟಮ್ ಇದೆ, ಈ ಥರ ಇನ್ವರ್ಟ್ ಮಾಡಿಟ್ಟಿರ್ತೀವಿ. ಇದು ಕೆಳಗಡೆಯಿಂದ ನೀರು ಹಾಕಬೇಕಿದ್ರೆ ಏನಾಗುತ್ತೆ, ಮಷಿನ್ ಹಾಕಬೇಕಿದ್ರೆ ಕೆಲವೊಂದು ಟೈಮ್ ಇದು ಟಾಪಲ್ಲಿ ಆಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಈ ಟಾಪಲ್ಲಿ ಆದಾಗ ಇಲ್ಲಿ ಬಂದು ನಿಮಗೆ ನೀರು ಸೇರ್ಕೊಬಿಡುತ್ತೆ. ಇಷ್ಟು ಸಣ್ಣ ಇದು ಕೆಲವೊಂದು ಟೈಮ್ ಯೂಸ್ ಆಗಲ್ಲ. ಈ ಥರ ಹೈಟಾಗಿ ಈ ಥರ ಹಾಕಿಟ್ರೆ ಟಾಪಲ್ಲಿ ಆಗಲ್ಲ.